ಬಾವನ್ ಸವದತ್ತಿಯಲ್ಲಿ ನಂದಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ನಾಗ ಪ್ರತಿಮೆ ಸ್ಥಾಪನೆ ನಿಮಿತ್ತ ಗ್ರಾಮದಲ್ಲಿ ಕುಂಭೋತ್ಸವ ನಂದಿ ಮೆರವಣಿಗೆ. ರಾಯಬಾಗ್ ತಾಲೂಕಿನ ಬಾವನ್ ಸವದತ್ತಿ ಗ್ರಾಮದಲ್ಲಿ ಫೆಬ್ರವರಿ 19ರಂದು ನಡೆಯಲಿರುವ ನಂದಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನಾಗ ಪ್ರತಿಮೆ ಸ್ಥಾಪನೆ ಹಿನ್ನೆಲೆಯಲ್ಲಿ ನಿನ್ನೆ ಗ್ರಾಮದಲ್ಲಿ ಕುಂಭೋತ್ಸವ ನಂದಿ ಮೂರ್ತಿ ಮೆರವಣಿಗೆಯು ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಯೋಗಾನಂದ ಶ್ರೀಗಳ ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿ ಮೆರವಣಿಗೆಯು ಓಂಕಾರ ಆಶ್ರಮ ಮಠದಿಂದ ಆರಂಭಗೊಂಡಿತು. ನಂತರ ಅಲ್ಲಿಂದ ಮಡ್ಡಿ ಗ್ರಾಮ, ಕಾಳಿಕಾದೇವಿ ನಗರ, ಕುಂಬಾರ್ ಓಣಿ ಸೇರಿದಂತೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ವಾದನೆ ವಿವಿಧ ವಾದ್ಯಗಳೊಂದಿಗೆ ಸಂಚರಿಸಿತು. ಮೆರವಣಿಗೆಯಲ್ಲಿ 225 ಕುಂಭ ಹೊತ್ತ ಮಹಿಳೆಯರು ಭಾಗವಹಿಸಿದ್ದರು. ಈ ಮೆರವಣಿಗೆಯಲ್ಲಿ ವಚನ ಗ್ರಂಥ ಮೆರವಣಿಗೆಯೂ ಕೂಡ ನಡೆಯಿತು. ಮೆರವಣಿಗೆಯು ಮಹಾದೇವ ಮಂದಿರಕ್ಕೆ ಬಂದು ಅಂತ್ಯಗೊಂಡಿತು. ನಂತರ ಅಲ್ಲಿ ವಿದ್ಯಾರ್ಥಿಗಳಿಗೆ ವಚನ ಕಂಠಪಾಠ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಬಂದವರಿಗೆ ಬಹುಮಾನ ವಿತರಿಸಲಾಯಿತು. ಸಹಸ್ರಾರು ಭಕ್ತಾದಿಗಳಿಗೆ ಚಂಪು ಬಂಧುಗಳಿಂದ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಓಂಕಾರ ಆಶ್ರಮ ಮಠದ ಶಿವಶಂಕರ ಸ್ವಾಮೀಜಿ, ಮಾತೋಶ್ರೀಗಳಾದ ಭ್ರಮರಾಂಬಿಕಾ ದೇವಿ, ನಾಗಲಾಂಬಿಕಾ ದೇವಿ, ಮಹಾದೇವ ಕಮಿಟಿ ಸದಸ್ಯರು ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಬಾವನ್ ಸವದತ್ತಿಯಿಂದ ಸಂತೋಷ್ ಗಿರಿ.